ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕಾರ್ಡ್ಸ್ ನೋಡೋಣ, ಏನು ಬರುತ್ತೆ. ಇಲ್ಲೊಂದು ರಿಬರ್ತ್ ಬರ್ತಾ ಇದೆ, ಹಾಗೆ ಜಸ್ಟಿಸ್ ಇದೆ, ದಿ ಫುಲ್ ಕಾರ್ಡ್ ಇದೆ. ಇದು ಅವರ ಎನರ್ಜಿ ಆಗಿರುತ್ತೆ. 3 ಕಾರ್ಡ್ಸ್, ಎಸ್. ಇಲ್ಲಿ 7 ಆಫ್ ಕಪ್ಸ್ ಬರ್ತಾ ಇದೆ. ಹಾಗೆ ನೋಡಿದಾಗ ನೀವು ಯಾರನ್ನೂ ಇಷ್ಟಪಟ್ಟಿದ್ದೀರಾ, ಹೌದು. ನೀವು ಇಲ್ಲೊಂದು ಹೀಲಿಂಗ್ ಪ್ರೊಸೆಸ್ನಲ್ಲಿದ್ದೀರಾ. ನಿಮ್ಮ ಮನಸ್ಸಿಗೆ ನೀವೇ ಸಮಾಧಾನ ಮಾಡ್ಕೋತಾ ಇದ್ದೀರಾ. ಮುಂದೆ ಇದೊಂದು ದಿನ ಸರಿಯಾಗುತ್ತೆ, ಮತ್ತೆ ಅವ್ರು ನಂಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಆ ಹಿಂದಿನ ದಿನಗಳು ಮತ್ತೆ ಬರುತ್ತೆ, ಮತ್ತೆ ನಾವು ಚೆನ್ನಾಗಿರ್ತೀವಿ, ಹಾಗೆಲ್ಲ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡೋದಿದೆ. ಕೂತಲ್ಲಿ ನಿಂತಲ್ಲಿ ಅವ್ರ ನೆನಪುಗಳು ಬರ್ತಾ ಇರುತ್ತೆ. ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ, ಹೌದು. ಆದರೆ ನಿಮ್ಮ ಮನಸ್ಸಿಗೆ ನೀವೇ ಸಮಾಧಾನ ಹೇಳ್ಕೊಳ್ಳೋದಿದೆ. ನೀವೊಂದು ಸೌಮ್ಯ ಸ್ವಭಾವದ ವ್ಯಕ್ತಿ, ಯಾರಿಗೂ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಈ ವ್ಯಕ್ತಿಗೆ ಅಟ್ರ್ಯಾಕ್ಟ್ ಆಗಿದ್ದೀರಾ. ಏನೋ ಆತ್ಮೀಯತೆ ಬೆಳೆದಿದೆ, ಆ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಆ ವ್ಯಕ್ತಿನ ಮರೆಯೋಕ್ಕೂ ಆಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿನಲ್ಲಿ ನೀವಿದ್ದೀರಾ ಅನ್ನಿಸ್ತಾ ಇದೆ. ಇಲ್ಲಿ ಹಾಗೆ ನೋಡಿದಾಗ ಅವರ ಎನರ್ಜಿ ನೋಡೋಣ. ಇಷ್ಟೊತ್ತು ನಿಮ್ಮ ಎನರ್ಜಿ ಹೇಳಿದ್ದಾಯಿತು, ನಿಮಗೂ ಅವ್ರ ಬಗ್ಗೆ ಅಟ್ರ್ಯಾಕ್ಷನ್ ಇತ್ತು. ಶುರುವಿನಲ್ಲಿ ಅಂಥ ಸೀರಿಯಸ್ನೆಸ್ ಇರಲಿಲ್ಲ. ನಿಮ್ಮ ಸ್ವಭಾವ ಅವ್ರಿಗೆ ತುಂಬ ಇಷ್ಟ ಆಗ್ತಾ ಇತ್ತು. ನೀವಂಥ ಇಂಟ್ರೆಸ್ಟ್ ತೋರಿಸ್ದೇ ಇಲ್ದಿದ್ರು ನಿಮ್ಮ ಹಿಂದೆ ಮುಂದೆ ಸುತ್ತಾಡ್ತಾಯಿದ್ರು, ನಿಮ್ಮನ್ನು ಇಂಪ್ರೆಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಗ್ರ್ಯಾಜುಯಲ್ ಆಗಿ ಇಲ್ಲೊಂದು ಫ್ರೆಂಡ್ಶಿಪ್ ಬೆಳೆದಿದೆ. ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು, ಹಾಗೆ ನಿಮಗೆ ಪ್ರಾಮಿಸ್ಗಳನ್ನ ಮಾಡಿರೋದು ಇದೆ. ಆದರೆ ಈಗ ಅದೆಲ್ಲ ಎಂಟಿ ಪ್ರಾಮಿಸ್ ಅನ್ನಿಸ್ತಾ ಇದೆ ನಿಮಗೆ. ನೀವು ಜೀವನ ತುಂಬ ನೋಡಿದ್ದೀರಾ, ನೋಬಡಿ ಈಸ್ ಪರ್ಫೆಕ್ಟ್ ಅನ್ನೋ ವಿಷಯದಲ್ಲಿ ನಂಬಿಕೆ ಇಟ್ಕೊಂಡಿದ್ದೀರಾ. ಆದ್ರೂ ಇದೆಲ್ಲ ಸರಿ ಮಾಡ್ಕೊಂಡು ಹೋಗ್ತಾ ಇದ್ರಿ. ಆದರೆ ಈಗ ತುಂಬ ದಿನದಿಂದ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋದಿದೆ. ಕಮ್ಯುನಿಕೇಷನ್ ಗ್ಯಾಪ್ ಕಾಣ್ತಾ ಇದೆ. ಆಗಾಗ ಆ ವ್ಯಕ್ತಿ ಮೇಲೆ ಸಿಟ್ಟು ಬರುತ್ತೆ ನಿಮಗೆ. ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಮತ್ತೆ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಅವ್ರು ಸರಿಯಾಗ್ತಾರೆ ಮುಂದೆ ಹಾಗೂ ಅಂದ್ಕೊಂಡಿದ್ದೀರಾ. ಈಗೀಗ ಅವ್ರ ಸ್ವಭಾವದಲ್ಲಿ ಏನೋ ಚೇಂಜಸ್ ಕಾಣಿಸ್ತಾ ಇದೆ ನಿಮಗೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇದು ನಿಮಗೋಸ್ಕರ ಬರೋ ಕಾರ್ಡ್, ಹಾಗೆ ಇದು ಅವರ ಎನರ್ಜಿ. ಇಲ್ಲಿ ಬಾಟಮ್ನಲ್ಲಿ ಐ ಡೋಂಟ್ ವಾಂಟ್ ಟು ಚೇಸ್ ಎನಿ ಮೋರ್ ಅನ್ನೋದು ಬರ್ತಾ ಇದೆ. ಇವತ್ತಿನ ಎನರ್ಜಿ ನೋಡಿದಾಗ ನೀವು ಅವ್ರಿಗೆ ವೆಯ್ಟ್ ಮಾಡಿ ಸುಮ್ಮನಾಗಿದ್ದೀರಾ. ಈಗೀಗ ಅವ್ರ ಮನಸ್ಸಲ್ಲಿ ಏನೋ ಬದಲಾವಣೆಗಳಾಗಿದೆ. ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ನಿಮ್ಮಿಂದ ದೂರ ಓಡೋಕ್ಕಾಗ್ತಾ ಇಲ್ಲ. ಅವ್ರಿಗೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಆದರೆ ಇಲ್ಲಿ ಏನಿದೆ ನೋಡೋಣ. ನೀವು ಅವ್ರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಎಲ್ಲರೂ ತಪ್ಪು ಮಾಡ್ತಾರೆ ಹಾಗೆ ನೀವು ಅಂದ್ಕೊಂಡಿದ್ದೀರಾ. ಮುಂದೆ ಅವರಾಗಿ ಬರ್ತಾರೆ, ಹಾಗೆ ನೀವು ವೆಯ್ಟ್ ಮಾಡೋದಿದೆ. ಆದರೆ ಇಲ್ಲಿ ಐ ಆಮ್ ಸ್ಟಿಲ್ ಟ್ರೈಯಿಂಗ್ ಟು ಹೀಲ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮಿಂದ ದೂರ ಆಗಿದ್ರು ಸರಿ, ಈಗ ಯಾಕೋ ಅವ್ರಿಗೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನಿಸ್ತಾ ಇದೆ. ಅವರನ್ನು ಅವರು ಹೀಲ್ ಮಾಡ್ಕೋತಾ ಇದ್ದಾರೆ, ಮತ್ತೆ ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಹಾಗೆ ಮನಸ್ಸು ಹೇಳ್ತಾ ಇದೆ ಅವ್ರಿಗೆ. ಇದಕ್ಕೆ ಕ್ಯಾಂಡಲ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಏಂಜಲ್ಸ್, ಯೂನಿವರ್ಸ್ ಗೈಡ್ ಮಾಡಿ. ಈ ರಿಲೇಷನ್ಶಿಪ್ನಲ್ಲಿ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಕಾಣ್ತಾ ಇದೆ. ನೀವನ್ನು ಕೊನೆ ತನಕ ಬಿಟ್ಕೊಟ್ಟಿಲ್ಲ. ಇದೊಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಥರ ಅನ್ನಿಸ್ತಾ ಇದೆ. ಶುರುವಿನಲ್ಲಿ ಎಲ್ಲ ಬ್ಯಾಲೆನ್ಸ್ ಆಗ್ತಾ ಇತ್ತು. ನಿಮ್ಮ ಕಡೆಯಿಂದ ಸ್ಯಾಕ್ರಿಫೈಸ್ ಹಾಗೆ ಕಾಂಪ್ರಮೈಸ್ ರೇಷಿಯೋ ಜಾಸ್ತಿ ಇದೆ. ಅವ್ರು ನಿಮ್ಮ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿರಲಿಲ್ಲ.
ಇಮ್ಮೆಚ್ಯೂರಿಟಿ ಇತ್ತು. ನೀವು ಅವ್ರನ್ನ ತುಂಬ ಇಷ್ಟಪಡ್ತಾ ಇದ್ದೀರಾ ಅನ್ನೋದು ಗೊತ್ತಿತ್ತು. ಹಾಗಾಗಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾಯಿದ್ರು. ನೀವು ಅವ್ರನ್ನ ಎಷ್ಟೋ ಸರಿ ಹಾನೆಸ್ಟ್ ರೆಸ್ಪಾನ್ಸ್ ಕೇಳಿದ್ದೀರಾ. ಕೊನೆಗೆ ನೀವೇ ಅವರಿಂದ ಗ್ರ್ಯಾಜುವಲ್ ಆಗಿ ಅವಾಯ್ಡ್ ಮಾಡ್ಕೋತಾ ಇದ್ದೀರಾ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆದರೆ ಇಮೋಷ್ನಲ್ ಆಗಿ ಫೀಲಿಂಗ್ಸ್ ಕಾಣ್ತಾ ಇದೆ. ನಿಮಗೆ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ. ಈಗೀಗ ನಿಮ್ಮ ನಿರುತ್ಸಾಹ ನೋಡಿ ಅವ್ರಿಗೇನೋ ಅನಿಸಿದೆ. ಒಂದು ವ್ಯಕ್ತಿ ದೂರ ಆದಾಗನೇ ಅವ್ರ ಬೆಲೆ ಗೊತ್ತಾಗೋದು. ನೀವು ತುಂಬ ಕೇರಿಂಗ್ ಆಗಿದ್ರಿ, ಅವರನ್ನು ತುಂಬ ಹಚ್ಕೊಂಡಿದ್ರಿ. ಅದೆಲ್ಲ ಆಗ ಅವ್ರಿಗೇನೂ ಅನ್ನಿಸ್ತಾ ಇರಲಿಲ್ಲ. ಈಗ ಏನೂ ಮಿಸ್ಸಿಂಗ್ ಅನ್ನಿಸ್ತಾ ಇದೆ. ಈಗ ಇಬ್ರಿಗೂ ಗ್ಯಾಪ್ ಇದೆ. ಕೆಲವರು ಮಾತಾಡ್ತಾ ಇದ್ರೂ ಆ ಮೊದಲಿನ ಫೀಲಿಂಗ್ಸ್ ಇಲ್ಲ. ಅವ್ರ ವರ್ತನೆಯಿಂದ ನಿಮಗೆ ಬೇಜಾರಾಗಿದೆ ಅನ್ನೋದು ಗೊತ್ತಿದೆ ಅವ್ರಿಗೆ. ಈಗೀಗ ಮೆಚ್ಯೂರಿಟಿ ಬರ್ತಾ ಇದೆ. ನೀವು ಅವ್ರನ್ನ ಇಗ್ನೋರ್ ಮಾಡ್ತಾ ಇರೋದು ಹರ್ಟ್ ಆಗ್ತಿದೆ. ನಿಮ್ಮ ಮೊದಲಿನ ಆ ಪ್ರೀತಿ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನಿಸ್ತಾ ಇದೆ. ಒಂದು ಫ್ರೆಂಡ್ಶಿಪ್ ಅಥವಾ ರಿಲೇಷನ್ಶಿಪ್ ಬೆಳಿಬೇಕಾದ್ರೆ ಅಲ್ಲಿ ಹಾನೆಸ್ಟ್ ಕ್ಲೋಸ್ನೆಸ್ ಇರಬೇಕು. ಅದು ಇಬ್ರಿಗೂ ಇರಬೇಕು. ಒಂದು ಕೈಯಿಂದ ಚಪ್ಪಾಳೆ ಆಗೋಲ್ಲ ಅಲ್ವಾ? ಇದೆಲ್ಲ ಸರಿಯಾಗಬೇಕಾದ್ರೆ ಈಗೂ ಕಡಿಮೆ ಆಗಬೇಕು. ಈಗೀಗ ಅವ್ರಿಗೆ ಇದನ್ನೆಲ್ಲ ಸರಿ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ನೀವು ಸ್ಪೆಷಲ್ ಪರ್ಸನ್ ಅನ್ನಿಸ್ತಾ ಇದೆ. ನಿಮ್ಮನ್ನು ಡೈರೆಕ್ಟಾಗಿ ಅಪ್ರೋಚ್ ಮಾಡೋಕ್ಕೆ ಮನಸ್ಸು ಹಿಂಜರಿತಾ ಇದೆ. ಯಾಕೆಂದರೆ ಇಲ್ಲಿ ಲಾಂಗ್ ಗ್ಯಾಪ್ ಇದೆ. ಅವ್ರು ನಿಮ್ಮನ್ನು ಹಿಂದೆ ನೆಗ್ಲೆಕ್ಟ್ ಮಾಡಿದ್ರು ನಿಮ್ಮ ಪ್ರೀತಿ ಇವ್ರ ಬಗ್ಗೆ ಹಾಗೇ ಇದೆ. ಈಗೀಗ ಅವರು ಚೇಂಜ್ ಆಗಿರೋದು ನಿಮಗೆ ಸಂತೋಷ ಕೊಟ್ಟಿದೆ. ಮೊದಲೆಲ್ಲ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದವರು ಈಗ ನಿಮಗೋಸ್ಕರ ಕಾಯೋದಿದೆ. ನಿಮ್ಮ ಕಾಲ್ ಪಿಕ್ ಮಾಡ್ತಾ ಇರಲಿಲ್ಲ, ನಿಮ್ಮ ಮೆಸೇಜ್ಗಳನ್ನ ನೋಡ್ತಾ ಇರಲಿಲ್ಲ. ಆಗಾಗ ಶಾರ್ಟ್ ಕಾನ್ವರ್ಸೇಷನ್ ಇರ್ತಾ ಇತ್ತು. ಆದರೆ ಈಗ ಗಂಟೆಗಟ್ಟಲೆ ಮಾತಾಡೋದಿದೆ, ನಿಮ್ಮನ್ನು ತುಂಬ ಕೇರ್ ಮಾಡೋದಿದೆ. ಆದರೆ ಅವ್ರ ಪ್ರೀತಿನ ಇನ್ನೂ ಏನೂ ಹೇಳ್ಕೊಂಡಿಲ್ಲ, ಕ್ಲಾರಿಟಿ ಕೊಡ್ತಾ ಇಲ್ಲ. ಆದರೆ ಅವ್ರ ಮನಸ್ಸು ಬದಲಾವಣೆ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗಿದೆ. ಇಷ್ಟು ದಿನ ನಿಮ್ಮಿಂದ ದೂರ ಓಡ್ತಾ ಇದ್ದವರು ಈಗ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನಿಸ್ತಾ ಇದೆ. ಈಗೀಗ ಅವ್ರಿಗೆ ನಿಮ್ಮಂಥ ವ್ಯಕ್ತಿ ಸಿಗೋದು ಕಷ್ಟ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಂದ ದೂರ ಆದಾಗ ಅವ್ರಿಗೇನೋ ಒಂಟಿತನ ಫೀಲ್ ಆಗಿದೆ. ತುಂಬ ಯೋಚಿಸಿ ಏನೋ ನಿರ್ಧಾರ ತಗೋಬೇಕು ಅಂತ ಅನಿಸಿದೆ ಅವ್ರಿಗೆ. ಮುಂದೆ ನಿಮಗೆ ಕ್ಲಾರಿಟಿ ಕೊಡ್ತಾರಾ? ಏಂಜಲ್ಸ್ ನಿಮ್ಗೇನು ಹೇಳ್ತಾರೆ ಕೇಳೋಣ. ಏಂಜಲ್ಸಿಂದ ಏನು ಮೆಸೇಜ್ ಬರುತ್ತೆ? ಮುಂದೆ ಅವ್ರು ನಿಮ್ಗೇನು ಹೇಳ್ತಾರೆ? ಅವ್ರ ಮನಸ್ಸು ಬಿಚ್ಚಿ ಮಾತಾಡ್ತಾರಾ? ನಿಮಗೆ ಕ್ಲಾರಿಟಿ ಕೊಡ್ತಾರಾ? ನೋಡೋಣ. ಇಲ್ಲಿ ಆಂಗ್ಸೈಟಿ, ಹಾಗೆ ಜರ್ನಿ, ಮತ್ತೊಂದು ಆಲ್ ಟೈಡ್ ಅಪ್, ಹಾಗೆ ಇನ್ಡಿಸಿಷನ್, ಮತ್ತೊಂದು ಸ್ಟಾರ್ಮ್ ವಾರ್ನಿಂಗ್. ಇಲ್ಲಿ ಕೇರಿಂಗ್ ಕನೆಕ್ಷನ್ ಬರ್ತಾ ಇದೆ ನೋಡಿ. ನಿಮ್ಮ ಬಗ್ಗೆ ಅವ್ರಿಗೆ ಕಾಳಜಿ ಇದೆ. ಮುಂದೆ ಅವರು ನಿಮ್ಮ ಬಗ್ಗೆ ಏನಾದರೂ ಡಿಸಿಷನ್ ತಗೋತಾರೆ ಅನ್ನೋ ಒಂದು ಪಾಸಿಟಿವ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ನಿಮಗೂ ಆಂಗ್ಸೈಟಿ ಇತ್ತು, ಏನೋ ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇತ್ತು. ಈ ಒಂದು ಕನೆಕ್ಷನ್ನಲ್ಲಿ ಅವ್ರಿಗೆ ಡಿಸಿಷನ್ ತೊಗೊಳಕ್ಕಾಗ್ತಾ ಇರಲಿಲ್ಲ. ಏನಾದರೂ ನಾನು ತಪ್ಪು ಡಿಸಿಷನ್ ತೊಗೊಂಡ್ಬಿಟ್ರೆ ಏನು ಮಾಡೋದು? ಆ ಒಂದು ಭಾವನೆಯಿಂದ ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರು. ಆದರೆ ಈಗ ಅವ್ರ ಜೀವನದಲ್ಲಿ ಏನೋ ಬೇಜಾರಾಗಿದೆ, ಒಂಟಿತನ ಇದೆ, ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಂದ ದೂರ ಇರಬೇಕು ಅಂದ್ರೂ ಅವ್ರಿಗೆ ದೂರ ಓಡೋಕ್ಕಾಗ್ತಾ ಇಲ್ಲ. ನಿಮ್ಮ ಸ್ವಭಾವ, ನಿಮ್ಮ ಪ್ರೀತಿ ಮತ್ತೆ ಎಳ್ಕೊಂಡು ಬಂದಿದೆ ಅವ್ರನ್ನ, ಆ ಥರ ಅನ್ನಿಸ್ತಾ ಇದೆ. ಇದು ನಿಮ್ಮ ಬಗ್ಗೆ ಅವರ ಮನಸ್ಸಿನ ಭಾವನೆಗಳಾಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.